I need not know who you Without are. order you are arguing with me. It is wrong. It is illegal. ನಾನು ಏನ್ ಹೇಳ್ತಾ ಅರ್ಥ ಇದ್ದೀನಿ ಮಾಡ್ಕೋಬೇಕಷ್ಟೇ. ನಾನು ಅರ್ಥ ಮಾಡ್ಕೋತಾ ಇದೀನಿ, ಕೇಳ್ಕೊತಾ ಇದ್ದೀನಿ. ನಾನು ಏನ್ ಇದಾರಲ್ಲ ತಹಶೀಲ್ದಾರ್ ಸಾಹೇಬರು, ಮಾತಾಡ್ತೀನಿ, ಸುಮ್ಮನೆ ಇರ್ಬೇಕು ನೀವು. ಸಾಹೇಬ್ರವರು ಈಗ ಮಾತಾಡ್ತೀನಿ ಅವ್ರ ಜೊತೆ. ಮಾತಾಡಿ ಸುಮ್ಮನೆ ಸರ್, ಇರ್ಬೇಕು ಏನು ಅಷ್ಟೇ. ಅಬ್ಜೆಕ್ಷನ್ ಇಲ್ಲ ನಿಮ್ ಸರ್. ಕಡೆ ಆರ್ಡರ್ ಕಾಪಿ ಇಲ್ಲ. ಆರ್ಡರ್ ಕಾಪಿ ಅಂತಂದ್ರೆ ಮಾತಾಡಬೇಕು. ಸರ್ ಸುಮ್ಮನೆ ಇರ್ಬೇಕು. ಮುಗೀತು, ಸುಮ್ಮನೆ ಇರು. ನೀವು ಸುಮ್ಮನೆ ಇರ್ಬೇಕಷ್ಟೇ. ನೀವು ಸುಮ್ಮನೆ ಐ ಆಮ್ ಕೂಲ್. ಆರ್ಡರ್ ಇಲ್ದಂಗೆ ನೀವು ನಮ್ಗೆ ಆದೇಶ ಮಾಡಿದ್ರೆ ಸಾಕು, ಓರಲ್ಲಿ ಹೇಳಿದ್ರೆ ಸಾಕು ಅಂದ್ರೆ ಅದಕ್ಕೆ ಬೇಜಾರಾಗ್ತಾ ಇದೆ ನನಗೆ. ಒಬ್ಬ ಅಧಿಕಾರಿಗಳೇ ಅವ್ರು ಹೇಳಿದ್ರೆ ಮಾಡ್ಬೇಕಂತ ನಾವು ಕರ್ತವ್ಯ, ಅದನ್ನ ಒಪ್ಕೊಂತೀನಿ. ಸರ್, ಈಗ ಕರ್ತವ್ಯ ನೀವು ಅಲ್ಲ, ಸರ್ order ನಿಮ್ಮ ಮಾಡಿ ಮಾತನ್ನ ಕೇಳಿ. ನಾನು ಗೌರವಿಸ್ತೀನಿ. ಕೇಳಿ, ನನಗೆ ಅರ್ಥ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಲಿಖಿತವಾಗಿ ಬರೆಯಲ್ಲ ಅದು ಅಲ್ಲಿವರೆಗೂ ನಿಮ್ ಕರ್ತವ್ಯ ಇಲ್ಲ. ಇದು ಸರ್, ಓರಲ್ಲಿ ನಾನೀಗ ಕೇಳಿ ನೀವು ಬೇಡ ಅಂದ್ರೆ ನಾವು ಸ್ಟಾಪ್ ಮಾಡ್ತೀವಿ ಸರ್. ಲೆಟ್ ಮಿ ಕಂಪ್ಲೀಟ್. ಗುಡ್ ಫೇತ್ ಅಲ್ಲಿ ಮಾಡ್ತಾ ಇದೀರಿ, ಇಟ್ಸ್ ಓಕೆ. ಆಗ್ಲಿ ಸರ್. ಸರ್ ಹೇಳಿದ್ದಾರೆ ಅಲ್ಲಿ ಯಾವ್ದು ಅಬ್ಜೆಕ್ಷನ್ಸ್ ಇಲ್ಲ, ಮಾಡ್ತಾ ಇದೀರಿ, ಇಟ್ಸ್ ವೆಲ್ ಅಂಡ್ ಗುಡ್. ಬಟ್ ಅಲ್ಲಿ ಅಬ್ಜೆಕ್ಷನ್ಸ್ ಇದ್ದಾಗ ದಟ್ ಈಸ್ ರಾಂಗ್. ಯಾಕಂದ್ರೆ ನಂದು ಆಗ್ಲಿ ಸರ್, ನಿಮ್ಮನ್ನ ಒಪ್ಕೊತೀವಿ ಈಗ. ಲೆಟ್ ಮಿ ಕಂಪ್ಲೀಟ್. ನಂದು ಲೀಗಲ್ ರೈಟ್ಸ್ ಅಂತ ಇರುತ್ತೆ. ಅವ್ರು ಹೆದರ್ ಬಿಟ್ಟಾರ, ನಮ್ದೆಲ್ಲ ಹೊಲ ಹೋಗುತ್ತಪ್ಪ, ಏನು ಆಗಲ್ಲ, ಇನ್ಶೂರೆನ್ಸ್ ಆಗಿರುತ್ತೆ. ಅವ್ರಿಗೂ ತರ ಕಾನ್ಫಿಡೆನ್ಸ್ ತಗೊಳ್ಳೋಣ, ಅವ್ರ ದಾರಿ ಆಗ್ಬೇಕು, ದಾರಿ ಮಾಡ್ಕೊಳ್ಳೋಣ, ಕಾನ್ಫಿಡೆನ್ಸ್ ಅಂತ ತಗೋಬೇಕಲ್ಲ, ಅಷ್ಟೇ ನನ್ನ ಉದ್ದೇಶ. ನಿಮ್ ಮುಗೀತು, ಇವತ್ತು ದಾರಿ ವಿಚಾರ ವಾಟ್ ಎವರ್ ಇಟ್ ಇಸ್. ಅವರು ದಾರಿ ವಿಚಾರ ಮಾತಾಡ್ತಾರೆ. ಓನ್ಲಿ ಕೆರೆಯ ಎನ್ಕ್ರೋಚ್ಮೆಂಟ್ ಕೆರೆ ಏರಿಯಾ ಎಷ್ಟಿದೆ ಅದನ್ನು ಮಾಡಿ ತೆರವು ಮಾಡೋದಕ್ಕೆ